ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಮಧುಮತಿ ಅಂತೇಳಿ ಬೆಂಗಳೂರಿಂದ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಕೂಡ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರು ನೋಡಿ, ಇವರ ಹೆಸರು ಮಧುಮತಿ, ವಯ 30 ವರ್ಷ, ವಸತಿ ಇರೋದು ಬೆಂಗಳೂರು, ಕೆಲಸ ಹೌಸ್ ವೈಫ್ ಆಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಲು ಸ್ಲಿಮ್ ಮೈಕಟ್ಟು ಮತ್ತೆ ಹೊಟ್ಟೆ ಯಾವುದೇ ರೀತಿಯಾಗಿ ಬೊಜ್ಜು ಬಂದಿಲ್ಲ, ಬೆಳ್ಳಗೆ ಚೆನ್ನಾಗಿ ಇದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ, ಯಜಮಾನ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಇವರ ಒಂದು ಸಮಸ್ಯೆ ಕೂಡ ಹೀಗಿದೆ. ಪ್ರತಿದಿನ ಒದ್ದೆ ಆಗೋ ನನ್ನ ಒಂದು ಕೆಂಪು ತೂತಿಗೆ ನನ್ನ ಗಂಡನಿಂದ ಸರಿಯಾಗಿ ಸುಖ ಸಿಗುತ್ತಿಲ್ಲ ಅಂತೇಳಿ ತಮ್ಮ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಪ್ರಸ್ತುತ ಇವರ ಒಂದು ಬಯಕೆ ಕೂಡ ಹೀಗಿದೆ. ರಸ ಬರುವ ಹಾಗೆ ಒದ್ದೆ ಆಗಿರೋ ಚೂಲಿಗೆ ಚೆನ್ನಾಗಿ ಮಾಡುವಂತ ಮಿಂಡ ಬೇಕು, ಯಾರಾದ್ರೂ ಬರ್ತೀರಾ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಮಧುಮತಿ ಅವರ ಒಂದು ಬಯೋಡೇಟಾ ಕೂಡ ಆಗಿರ್ತದೆ. ಯಾರಿಗಾದ್ರೂ ಇವರು ಖಂಡಿತವಾಗ್ಲೂ ಏನಾದರೂ ಇಷ್ಟ ಆಗಿದ್ರೆ ಕಾಮೆಂಟ್ ಸೆಷನ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ರೆ ಅವರು 100% ಕಾಂಟ್ಯಾಕ್ಟ್ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಅವರ ಒಂದು ಬೇಸಿಕ್ ಒಂದು ಇನ್ಫಾರ್ಮೇಶನ್. ಹಾಗೇನೆ carvale.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2022ರ ಒಂದು ಮಾಡೆಲ್ ಕಾರ್ ಟಾಟಾ ಆಲ್ಟ್ರೋಜ್ XZ+ ಅಂತೇಳಿ ಪೆಟ್ರೋಲ್ ಇಂಜಿನ್ ನ ಒಂದು ಕಾರ್ ಕೂಡ ಆಗಿರುತ್ತೆ. ಆ ಒಂದು ಸೆಲ್ಲರ್ ನ ಒಂದು ರಿವ್ಯೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಫ್ರೆಂಡ್ಸ್ ನೋಡಿ, ಬಿಫೋರ್ ಒಂದು ಕಾರ್ನ ಬಗ್ಗೆ ಕೂಡ ಹೇಳೋಕ್ಕಿಂತ ಮುಂಚೆ ತನ್ನ ಒಂದು ಜೀವನದಲ್ಲಿ ಆಗಿರುವಂತಹ ಒಂದು ಕಷ್ಟನ ಕೂಡ ಹೇಳ್ಕೊಂಡಿದ್ದಾರೆ. ಗಂಡ ಇದ್ರು ನನ್ನ ಜೀವನದಲ್ಲಿ ಆಗಿರೋ ಒಂದು ಸಮಸ್ಯೆಗಳು ಹೀಗಿದೆ, ಅದಕ್ಕೆ ತೃಪ್ತಿ ಸಿಕ್ಕಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಯಜಮಾನರಿಗೆ ಸ್ವಲ್ಪ ಶಕ್ತಿ ಕೂಡ ಕಡಿಮೆ ಇದೆ, ಹೆಚ್ಚು ಒಂದು ನಿರಾಸಕ್ತಿ ಆಗುತ್ತಾರೆ. ಜೊತೆಗೆ ನಾನೇ ಒಂದು ಊಟ ಹಿಡಿದು ಎಬ್ಬಿಸಿದ್ರು ಕೂಡ ಅವರಿಗೆ ಮಾಡೋ ಒಂದು ಯೋಚನೆ ಕೂಡ ಬರಲ್ಲ, ಅಂತಹ ಪರ್ಸನ್ ಕೂಡ ಇದ್ದಾರೆ. ಅದಕ್ಕೆ ಡಾಕ್ಟರ್ ಕೂಡ ಹೇಳಿದ್ದಾರೆ ಅವರಿಗೆ ಶಕ್ತಿ ಬರುವ ತನಕ ಏನು ಕೂಡ ಮಾಡಬಾರದು ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಪ್ರತಿದಿನ ಅವರಿಗೆ ಆಲ್ಮೋಸ್ಟ್ ಮೂಡು ಬಂದಾಗ ಗೂಟ ಹಿಡಿದುಕೊಂಡು ಮಲ್ಕೊಂತಿದ್ದೆ. ಆ ಒಂದು ಚಟ ಕೂಡ ತುಂಬಾನೇ ಇತ್ತು, ಬಟ್ ಅದು ಕೂಡ ಇವಾಗ ಆಗ್ತಾ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಅದಕ್ಕಾಗಿ ಒಬ್ಬ ಒಂದು ಮಿಂಡನನ್ನು ಕೂಡ ಹುಡುಕುತ್ತಿದ್ದೇನೆ. ಗಂಡನ ಒಂದು ಭಯ ಏನು ಕೂಡ ಬೇಡ, ಯಾರಾದ್ರೂ ಈ ಒಂದು ಪ್ಲೇಸಿಗೆ ಬಂದು ನೀವು ಸುಖ ಕೂಡ ಅನುಭವಿಸಿ ಹೋಗ್ಬೋದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಮ್ಮ ಒಂದು ಬೇಸರವಾದ ಒಂದು ಸಂಗತಿಯನ್ನ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ, ಒದ್ದೆ ಒಂದು ತೂತಿಗೆ ಹೀಗೆ ಚೆನ್ನಾಗಿ ಸುಖ ಕೊಡುವಂತ ನಿಂದ ಸಿಕ್ಕರೆ ಮಾತ್ರ ಕೇಳಿದ್ದೆಲ್ಲ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಹುಡುಗರು ಇಲ್ಲ ಮುದುಕರು ಸಿಕ್ಕರು ಕೂಡ ಓಕೆ, ಆದ್ರೆ ಮಾಡೋ ಒಂದು ಆಸಕ್ತಿ ತುಂಬಾನೇ ಒಂದು ಚೆನ್ನಾಗಿ ಇರಬೇಕು. ಸೆಕೆಂಡ್ ನೋಡಿ, ಗೂಟದ ಒಂದು ಗಾತ್ರ ದೊಡ್ಡದಾಗಿ ಇದ್ದಷ್ಟು ನನಗೂ ಒಂದು ಚೆನ್ನಾಗಿ ಎತ್ತಿ ಕೊಡಬೇಕು ಅಂತೇಳಿ ಫೀಲ್ ಕೂಡ ಆಗುತ್ತಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ನೋಡಿ, ಚೀಪು ಒಂದು ಚಟ ಕೂಡ ಇದೆ, ಅದಕ್ಕೆ ಚೆನ್ನಾಗಿ ಕ್ಲೀನ್ ಕೂಡ ಮಾಡಿರ್ಬೇಕು ಅಂತೇಳಿ ಒಂದು ಕಂಡೀಷನ್ ನ ಕೂಡ ಹಾಕಿದ್ದಾರೆ. ಜೊತೆಗೆ ನಿಮ್ಮ ಒಂದು ಗೂಟದ ಒಂದು ರುಚಿ ಇಷ್ಟ ಆದ್ರೆ ಖಂಡಿತವಾಗ್ಲೂ ಗಂಡನಿಗೆ ಹೇಳಿ ಮನೆಯ ಒಂದು ಕೆಲಸದ ಒಂದು ನೆಪ ಹೇಳಿ ಮನೆಯಲ್ಲಿ ಕೂಡ ಇಟ್ಟುಕೊಳ್ಳುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಈ ತರ ಒಂದು ಚೆನ್ನಾಗಿ ಒಂದು ದೆಂಗುವ ಗಂಡಿದ್ರೆ ಯಾರಾದ್ರೂ ಇದ್ರೆ ನನಗೆ ಕರೆ ಕೂಡ ಮಾಡಿ ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೋಡಿ, ಟಾಟಾ ಆಲ್ಟ್ರೋಜ್ ಒಂದು ಕಾರ್ನ ಬಗ್ಗೆ ಕೂಡ ಹೇಳಿಕೋದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಜುಲೈ 2022. ಕಿಲೋಮೀಟರ್ ನೋಡಿಕೋದ್ರೆ 40,667 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫೀಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೇ ಸ್ನೇಹಿತರೆ, ಟ್ರಾನ್ಸ್ಮಿಷನ್ ನೋಡಿಕೋದ್ರೆ ಮ್ಯಾನುವಲ್ 5 ಗೇರ್ ಇದೆ. ಮತ್ತೆ ಕಾರ್ ಅವೈಲೇಬಲ್ ಇರೋದು ಹೈದರಾಬಾದ್ನಲ್ಲಿ. ಮತ್ತೆ ಓನರ್ ಆಫ್ ನೋಡ್ಲಿಕ್ಕೋದ್ರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಹೀಗೆಲ್ಲ ಇರುತ್ತೆ, ಸ್ಟೇರಿಂಗ್ ಆಯ್ತು, ಅದರಲ್ಲೇ ಎಲ್ಲ ಕಂಟ್ರೋಲಿಂಗ್ ಸಿಸ್ಟಮ್ ಕೂಡ ಇದೆ. ಮತ್ತೆ ಪ್ರತಿ ಒಂದು ಕೂಡ ಡಿಸ್ಪ್ಲೇ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಒಂದು ಕಾರ್ನ ಒಂದು ಫೈನಲ್ ಪ್ರೈಸ್ ನೋಡಿಕೋದ್ರೆ 6,75,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ. ಮಾರ್ಕೆಟ್ ನ ಎವರೇಜ್ ಪ್ರೈಸ್ ನೋಡಿಕೋದ್ರೆ 6.61 ಲಕ್ಷ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನ್ಯೂ ಕಾರ್ನ ಪರ್ಚೇಸ್ ಮಾಡ್ಲಿಕ್ಕೋದ್ರೆ 10.61 ಲಕ್ಷ ತನಕ ಇದರ ಒಂದು ಪ್ರೈಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿವ್ಯೂ ಏನಾದ್ರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಏನಾದ್ರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.